ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ಆಫೀಸು ವೀಕ್ ಆಫ್ ಇತ್ತು, ರಜಾ ಇರೋದ್ರಿಂದ ನಮ್ಮ ಊರಲ್ಲಿ ತಂಬಿಟ್ಟಿನ ಆರತಿ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಒಂದೇ ಥರ ಮಾಡೋದು ಬೇಡ, ಸಮ್ ಡಿಫ್ರೆಂಟಾಗಿ ಮಾಡೋಣ ಆರತಿಗೆ ಅಂದ್ಬಿಟ್ಟು ಪಲ್ಲಕ್ಕಿ ರೆಡಿ ಮಾಡೋಕ್ಕೆ ಥರ್ಮಾಕೋಲ್ ತಂದು ಅದನ್ನು ಯಾವ್ಯಾವ ಶೇಪಿಗೆ ಬೇಕೋ ಆ ಶೇಪಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ಈ ವಿಡಿಯೋನ ಫುಲ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ, ಬಟ್ ನಾನು ಅದನ್ನು ಮರ್ತು ಎಲ್ಲನೂ ಮಾಡಿಬಿಟ್ಟಿದ್ದೆ. ಆದರೆ ನಮ್ಮಮ್ಮ ನಮಗೆ ಗೊತ್ತಿಲ್ಲದೆ ಸ್ವಲ್ಪ ವೀಡಿಯೋಸ್ಗಳು ಮಾಡಿದರು. ಆ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಹಾಕಿದ್ದೀನಿ. ಇದ್ರ ಔಟ್ಪುಟ್ ಹೇಗಿದೆ ಅಂತ ಈಗಿಲ್ಲ ಸದ್ಯಕ್ಕೆ ವಿಡಿಯೋಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಔಟ್ಪುಟ್ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆರತಿಗೆ ಏನೇನು ಬೇಕು ಪಲ್ಲಕ್ಕಿ ಅದೆಲ್ಲ ಮಾಡಿ ಇಟ್ಕೊಂಡ್ಮೇಲೆ ಸಂಜೆ ನನ್ನ ತಂಗಿ ಮನೇಲೇ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ಲು. ಅದಕ್ಕೆ ಆಲೂಗೆಡ್ಡೆನ ಎಲ್ಲನೂ ಚಾಪ್ ಮಾಡಿಕೊಂಡು ಅದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ಲು. ಅದನ್ನೆಲ್ಲ ವಾಶ್ ಮಾಡಿ ಇಲ್ಲಿ ನೋಡಿ ಫ್ರೆಂಚ್ ಫ್ರೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬೇಯಕ್ಕೆ ಹಾಕ್ಬಿಟ್ಟು ಇಲ್ಲಿ ಇವಳು ಪಾಡಿಗೆ ಇವಳು ಡ್ಯಾನ್ಸ್ ಮಾಡ್ತಾ ಆರಾಮಾಗಿ ನಿಂತಿದ್ದಾಳೆ. ನಿಮ್ಮ ಮನೇಲಿ ಯಾರ್ಯಾರು ಈ ಥರ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಹಾಗೆ ವಿಡಿಯೋ ಮಾಡ್ತಾ ಒಳಗೋಗಿ ಫ್ರೆಂಚ್ ಫ್ರೈಸ್ ಏನು ಗತಿ ಆಯಿತು ಅಂತ ನೋಡೋಣ ಅಂತ ಹೋದೆ. ಪುಣ್ಯ ಅದು ಏನು ಹಾಳಾಗಿರಲಿಲ್ಲ, ಚೆನ್ನಾಗೇ ಬೇಯ್ತಾ ಇತ್ತು. ಬೇಯಲಿ ಅಂತ ನಾವು ಫ್ರೆಂಚ್ ಫ್ರೈ ರೋಸ್ಟ್ ಆಗಿ ತುಂಬ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಬೇಯಬೇಕಿತ್ತು, ಬೇಯ್ತಾ ಇತ್ತು. ಸೊ ಟೋಟಲಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿ ನಮ್ಮಮ್ಮಂಗೆ ಕಾಫಿ ಜೊತೆ ಫ್ರೆಂಚ್ ಫ್ರೈಸ್ನ ತಂದು ನನ್ನ ತಂಗಿ ಕೊಟ್ಟಳು. ನಮ್ಮಮ್ಮನ ತಿನ್ನೋಕ್ಕಿಂತ ಮುಂಚೆನೇ ತಾನೇ ತಿಂದ್ಬಿಟ್ಟು ಈಗ ನೋಡಿ ಒಂದು ರಿಯಾಕ್ಷನ್ ಕೊಟ್ಟು ಹೋಗ್ತಾ ಇರ್ತಾಳೆ. ಅವಳಿಗೆ ಅವಳು ಮಾಡಿರೋದ್ರ ಮೇಲೆ ತುಂಬ ಓವರ್ ಕಾನ್ಫಿಡೆನ್ಸ್, ತುಂಬ ಚೆನ್ನಾಗಿದೆ ಅನ್ನೋ ನಂಬಿಕೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ಲು. ನಮ್ಮಮ್ಮನೂ ತಿಂದರು. ನಾನು ಕಾಫಿ ಫ್ರೆಂಚ್ ಫ್ರೈಸ್ ಏನೂ ಕುಡಿಯಲ್ಲ, ತಿನ್ನಲ್ಲ. ಹಾಗಾಗಿ ನನಗೋಸ್ಕರ ನಮ್ಮಮ್ಮ ಜ್ಯೂಸು ಮತ್ತು ಗೋಬಿ ಮಂಚೂರಿ ಎಲ್ಲ ತಂದು ಕೊಟ್ಟರು. ಸೊ ನಾನು ಅದನ್ನು ತಿನ್ಕೊಂಡು ಸುಮ್ಮನೆ ಕೂತಿರುವಾಗ ನನ್ನ ತಂಗಿ ಹೊಸ್ದಾಗಿ ಹೇರ್ ಕಟ್ ಮಾಡಿಸಿದ್ಲು. ಅವಳಿಗೆ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿರೋದು, ಫ್ರಂಟ್ ಕಟ್ ಮಾಡಿಸಿರೋ ಎಕ್ಸೈಟ್ಮೆಂಟಿಗೆ ಆ್ಯಕ್ಚುಲಿ ನಾನು ಮನೇಲಿ ಇದ್ದಿದ್ದು ಇದು ಮಧ್ಯಾಹ್ನದಿಂದ ಸಂಜೆ ತನಕ ನೋಡ್ತಾನೇ ಇದ್ದೀನಿ. ಆ ಕೂದಲನ್ನು ಬಿಡ್ತಾ ಇಲ್ಲ, ಆ ಕೂದಲನ್ನ ಹಾಕ್ಕೊಂಡು ನುಲಿಯೋದು, ಇನ್ನೊಂದು ಮಾಡೋದು. ಒಳ್ಳೆ ತುಂಬ ಚಿಕ್ಕ ಮಕ್ಳಿಗೆ ಏನೋ ಒಂದು ಸಿಕ್ಕಿದಾಗ ಅವು ಎಷ್ಟು ಎಕ್ಸೈಟ್ಮೆಂಟ್ ಖುಷಿ ಪಡ್ತಾರೋ ಹಾಗೆ ಅವಳು ತುಂಬ ಎಕ್ಸೈಟ್ಮೆಂಟ್ ಪಟ್ಟು ತುಂಬ ಅಂದರೆ ತುಂಬಾ ಖುಷಿ ಪಡ್ತಾಯಿದ್ಲು. ಅದನ್ನು ಬಿಡ್ತಾನೇ ಇರಲಿಲ್ಲ, ಯಾವಾಗಲೂ ಕೈಯಲ್ಲಿ ಇಟ್ಕೊಂಡು ಆಟ ಆಡಿಕೊಂಡೇ ನಿಂತಿದ್ಲು. ಅವೆಲ್ಲ ಅನ್ಕೋಬೋದು ಈ ವಿಡಿಯೋ ಹಾಕೋ ಅವಶ್ಯಕತೆ ಏನಿತ್ತಾ ಅಂತ. ಬಟ್ ನನ್ನ ತಂಗಿ ಖುಷಿನ ಫಸ್ಟ್ ಟೈಮ್ ಆಗೋದನ್ನ ಕ್ಯಾಪ್ಚರ್ ಮಾಡಬೇಕು, ಅದೊಂದು ಮೆಮೊರಿಯಾಗಿರಬೇಕು ಅನ್ನೋ ರೀಸನಿಗೆ ಅಷ್ಟೇ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು, ಬಿಟ್ಟರೆ ಏನೂ ಇರಲಿಲ್ಲ. ಎಲ್ಲೂ ಕೂಡ ಯಾರಾದರೂ ಹೀಗೆ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ಕೊಂಡು ಇಷ್ಟೆಲ್ಲ ಆಟ ಆಡೋರಿದ್ದರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊತೀನಿ ಅದು ಯಾರಪ್ಪ ಈ ಥರ ಆಡೋದು, ಇಲ್ಲ ನಮ್ಮ ಮನೇಲಿ ಮಾತ್ರನೇ ಹಿಂಗೆ ಆಡೋರು ಅಂತ. ಅವಳು ಎಷ್ಟು ಆಡ್ತಾಯಿದ್ಲು ಅಂದರೆ ತುಂಬ ಸೆಕೆಂಡ್ಸ್ ವೀಡಿಯೋಗಳಿತ್ತು. ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಹಾಕಿದ್ದೀನಿ. ಆ ಕೂದಲನ್ನ ಮುಖದಿಂದ ಹಿಂದೆನೇ ತೆಗಿತಾ ಇರಲಿಲ್ಲ. ಒಂಥರ ಫನ್ನಾಗಿ ಎಲ್ಲ ಅಂದರೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟ್ ಅವಳು ಏನೇನೆಲ್ಲ ಮಾತಾಡಿದ್ದಾಳೆ ಅದೆಲ್ಲನೂ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಜೋರಾಗಿತ್ತು, ಟಿ ವಿ ಸೌಂಡ್, ಮ್ಯೂಸಿಕ್ ಸೌಂಡ್ಸ್ ಅದೆಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಇದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಬಿಟ್ಟರೆ ಬೇರೆ ಏನೂ ರೀಸನ್ ಇರಲಿಲ್ಲ. ರಾಜ್ಕುಮಾರಿಯೇ ಚಮಚಂ ಚಕೋರಿಯೇ ಕೋಮಲಾಂಗಿಯೇ ಕೋಲ್ಮಿಂಚು ರಾಣಿಯೇ ನೀ ನಮ್ಗೆ ಇಷ್ಟ ಕಣಮೇ ನಮ್ಮ ಮನಸ್ಸು ನಿಂದೆ ಇಷ್ಟು ಕಣಪ್ಪ ನೋಡಿ ಫ್ರೆಂಡ್ಸ್, ಈ ಎಡೆ ಕೂದಲು ಬಿಟ್ಕೋಬೇಕು. ಯಾರು ಬಂದ್ಬಿಡ್ತಾ ಇದ್ದಾವೆ ಏನು ಕೂತ್ಕೊ, ಓದೋಕೆ ಹೋಗಿ. ಓದಲ್ಲ, ಯಾಕೆ ಓದ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಈಗ ನೀನು ಯಾಕೆ ಓದಬೇಕು ಅಂತ ಕೇಳ್ತೀಯ, ಆಮೇಲೆ ನಾನು ಹೇಳ್ತೀನಿ ಯಾಕೆ ಓದಬೇಕಿತ್ತು ಅಂತ. ಒಂದ್ಸತ್ ಮೊಬೈಲಲ್ಲಿ ಕೊಟ್ಟವನಿ, ಈಗ ಅದೇ ಮೊಬೈಲಲ್ಲಿ ಹೊಡೆದ್ರೆ ಮೊಬೈಲ್ 2 ಪೀಸ್ ಆಗೋಗ್ಬೇಕು. ಈಲೇ ಆಗ್ಬಿಟ್ಟದೆ ಈಲೆ 2 ಪೀಸ್ ಆಗಿದ್ರೆ ಹೊಸ ಫೋನ್ ತಗೊಂಡ್ತೀಯ ಹೊಟ್ಟಬಿಡಿ. ಈಗಲೇ ಪೀಸ್ ಹೊಸ ಫೋನ್ ತಗೊಂಡು ನನಗೆ
ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀತಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ ಹಕ್ಕಿಗೆ ಮಾನಾಗಿ ಹಾರಲು ವನವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಗೆ ವನವಾಗಿ. ನಿಮ್ಮನೇಲೂ ಕೂಡ ಈ ಥರ ಯಾರು ಹುಚ್ಚಿದಾರ ಸತ್ತೋಗಿರೋರ ಜೊತೆ ಫೋಟೋಗೆ ಮಾತಾಡಿಕೊಂಡು ಏನೇನೆಲ್ಲ ಕೌಂಟ್ರು ಕೊಡ್ತಾರೆ ನನ್ನ ಈ ವಿಡಿಯೋಲಿ ಹಾಕ್ತೀನಿ, ನೀವೇ ನೋಡ್ಕೊಂಡು ಬನ್ನಿ. ಅಂತ ಹೇಳ್ತಲ್ಲ, ಏನ್ ಬುದ್ಧಿ ಕಲ್ಸಿದ್ಯಾ ನಿನಗೆ ಅಂತ ಹೇಳ್ತಾ ಇದ್ದೀನಿ. ನೀನ್ ಕಲ್ಸ್ಕೋ ನಮ್ಮ ಅಪ್ಪನ ನೋಡಿ ಸೊಸೆ ಹೆಂಗ್ ಆಡಾಡು ಅಂತ ಕೊಡಿ ಹೇಳ್ತಾನೆ ಮನೆ ಅಂತ ನಿಮ್ಮಪ್ಪ ನೀನ್ ಏಟಾಗ ಬುದ್ಧಿ ಕಲಿ ಫಸ್ಟ್ ಅಂತ. ನಿಮ್ಮ ಅಪ್ಪ ಯಾವಾಗ್ಲೂ ಹಂಗೆ ತಲಾಟೆ ಸ್ವಲ್ಪ ಅಜ್ಜಿ ಸರಿ. ನಿಮ್ಮ ಅಜ್ಜಿ ಏನಂದ? ಗೋಳಿ ಕದರ್ ನಿಂಗೆ ಉಂಡಿಟ್ಟು ಅನ್ನ ಕರ್ಗಲ್ವ ಅಂತೋಳೆ. ಅವ್ ಸಿಗಾಳಿ ತಲೆ ನೋಡ್ತಿದೆ ರೇವಣ ನಾನು ಒಳ್ಳೆಗಿದ್ದೆ ನೆಮ್ಮದಿ ನಿಮ್ ಜೊತೆಗೆ ಇರೋ ಕೈತಿದ್ದ ಬೇವರ್ ಸಿಗಾಳ ಅಂತ. ಅದಕ್ಕೆ ನಿಮ್ಮ ಅಜ್ಜಿ ಏನಂದ? ನಮ್ಮ ಅಜ್ಜಿ ಕಿಸಿತಾಳೆ, ನಿನ್ ಕಾಟ ತಡೆಯಕ್ಕಾಗ ಹೊಟ್ಟದೆ ನನ್ನ ಮೊಮ್ಮಗಳು ಹಂಗೆ ಹೊಸಿ ಅಂತ, ನನ್ ಬುದ್ಧಿ ಅದಕ್ಕೆ ಅಂತವಳೆ. ಲೂಸು ನನ್ನ ಮೊಮ್ಮಗಳು. ಟಾರ್ಚರ್ ಬಿಡ್ತಿದ್ದಾಳು ನನ್ನ ಫೋಟೋಗೆ ಅಂತ. ಅವಳು ನೀನ್ ಫೋಟೋ ತೆಗಿತಾವಳೆ, ನಿಂಗೆ ಅಷ್ಟು ಗೊತ್ತಾಗಲ್ವ ನೀ ಹಳೆ ಕಲ್ತು ಅಂತಲ್ವಾ ಪಾಪಚ್ಚಿ. ನಮ್ಮ ಅಜ್ಜಿ ಕಿಸಿತಾವಳೆ, ಅಷ್ಟು ಗೊತ್ತಾಗ್ಲಿಲ್ವ ನಿಮ್ ತಾತಂಗೆ ಅಂತ.